ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಶುಕಮುನಿಗಳು ಪರೀಕ್ಷಿತ್ ರಾಜನಿಗೆ ಕಪಿಲ ಗೀತೆಯನ್ನು ಉಪದೇಶ ಮಾಡ್ತಾರೆ. ತಾಯಿ ದೇವಹೂತಿ ಕಪಿಲ ನಾಮಕ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾಳೆ. ನಿರ್ವಿಣ್ಣಾತಿತರಾಂ ಭೂಮನ್ ಅಸದಿಂದ್ರಿಯ ತರ್ಪಣಾತ್. ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು ಅಂತ ಹೊರಟೆ, ಆದರೆ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ, ನಿರ್ವಿಣ್ಣಳಾದೆ. ಕಪಿಲ ಈಗ ಅನಿಸ್ತಾ ಇದೆ, ಈ ಸಂಸಾರ ಬಂಧನದಿಂದ, ಇಲ್ಲಿರುವಂತಹ ಈ ದುಃಖದಿಂದ ಪಾರಾಗಬೇಕು, ಇದಕ್ಕೇನು ಉಪಾಯ ಅದನ್ನು ಹೇಳು ಅಂತ. ಆಗ ಪರಮಾತ್ಮ ಕಪಿಲ ಹೇಳ್ದ, ಸಂಸಾರ ಬಂಧನದಿಂದ ದೂರ ಆಗಬೇಕಾದ್ರೆ ಬಂಧನಕ್ಕೆ ಕಾರಣ ಯಾವುದು ಅಂತ ನೋಡ್ಕೊಳ್ಬೇಕು. ಬಂಧನಕ್ಕೆ ಯಾವುದು ಕಾರಣ? ಚೇತ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋ ಮತಂ. ಎಲ್ಲರೂ ಸಂಸಾರ ಬಂಧನಕ್ಕೆ ಇವತ್ತು ಒಳಪಡ್ತಾ ಇರೋದು ಚೇತಃ, ಅವರವರ ಮನಸ್ಸಿನಿಂದ. ಮನಸ್ಸೇ ಕಾರಣ. ಯಾಕೆಂದ್ರೆ ಮನಸ್ಸು ವಿಷಯ ಪದಾರ್ಥಗಳ ಕಡೆಯಲ್ಲಿ ಯಾವಾಗಲೂ ಕೂಡ ಹರಿತಾ ಇದೆ. ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ, ಈ ವಿಷಯಗಳ ಕಡೆ ಎಷ್ಟೆಷ್ಟು ಮನಸ್ಸನ್ನ ನಾವು ಹರಿಸ್ತೇವೆ ಅಷ್ಟಷ್ಟು ಬಂಧಿತರಾಗ್ತೇವೆ. ಅದೇ ಮನಸ್ಸು ಭಗವಂತನ ಕಡೆಗೆ ಅಂತ ಹರಿದ್ರೆ ಸಂಸಾರದಿಂದ ಮೋಚಿತರಾಗ್ತೇವೆ ಅಂತ ಹೇಳ್ತಾನೆ. ಗುಣೇಶು ಸಕ್ತಂ ಬಂಧಾಯ ತೇಷ್ವಸಕ್ತಂ ಹಿ ಮುಕ್ತಯೇ. ಎಂಥ ಅದ್ಭುತವಾದ ಮಾತು. ಎಷ್ಟು ಗುಣ ಪದಾರ್ಥಗಳ ಕಡೆಯಲ್ಲಿ ಆಸಕ್ತಿ ತೋರ್ತೇವೆ ಅಷ್ಟು ಬಂಧನಕ್ಕೆ ಕಾರಣ ಆಗ್ತದೆ. ಇದು ಸತ್ಯ ಅಲ್ವೇ? ಇವತ್ತು ನಾವು ವಸ್ತುಗಳನ್ನ ಅದರ ಪರಿಮಿತಿಯಷ್ಟು, ಅದರದೇ ಆದಂತಹ ಲಿಮಿಟೇಷನ್, ವ್ಯಾಲಿಡಿಟಿ ಎಷ್ಟು ಅಂತ ಸರಿಯಾಗಿ ಅರಿತಾ ಇಲ್ಲ. ಎಲ್ಲ ವಸ್ತುಗಳನ್ನು ಕೂಡ ಬಹಳ ದಿನ ಬಾಳಿಕೆ ಬರ್ತದೆ ಅಂತ ಭ್ರಮಿಸಿದ್ದೇವೆ. ಇದು ತಪ್ಪು ಅಂತ ಹೇಳ್ತಾರೆ. ಯಾವ ವಸ್ತುಗಳು ಕೂಡ ಬಹಳ ದಿನ ಬಾಳಿಕೆ ಬರುವಂಥವುಗಳು ಅಲ್ಲ. ಇವೆಲ್ಲ ಅಶಾಶ್ವತವಾದದ್ದು. ಆದರೆ ಶಾಶ್ವತ ಅಂತ ಭ್ರಮಿಸ್ತೇವೆ. ಅವುಗಳ ಕಡೆಯಲ್ಲಿ ನಾವು ಮನಸ್ಸನ್ನಿರಿಸ್ತೇವೆ. ಮತ್ತಷ್ಟು ಮತ್ತಷ್ಟು ಅವುಗಳ ಸಂಪಾದನೆಯಲ್ಲಿ ತೊಡಗ್ತೇವೆ. ಇದರಿಂದ ಬಂಧನ ಜಾಸ್ತಿ, ಇದರಿಂದ ದುಃಖ ಜಾಸ್ತಿ. ಅದೇ ಆ ವಸ್ತುಗಳ ಪರಿಮಿತಿ ತಿಳಿದು
ಇವು ನಮ್ಮನ್ನ ಮೋಚನೆ ಮಾಡಲಾರವು ಅಂತ ನಾವು ಅದನ್ನ ಮನಸ್ಸಿನಿಂದ ದೂರ ಸರಿಸಿದ್ರೆ ಮುಕ್ತಿ ಆಗ್ಲಿಕ್ಕೆ ಸಾಧ್ಯ. ಈ ಮನಸ್ಸು ಇದು ಒಂದನ್ನ ಬಿಡಬೇಕು ಅಂದ್ರೆ ಇನ್ನೊಂದನ್ನು ಅದು ಬಿಡಲೇಬೇಕು. ಯಾವಾಗಲೂ ಕೂಡ ಅದರ ಸ್ವಭಾವ. ಒಂದನ್ನು ಬಿಡಬೇಕು ಅಂತ ನಾವು ಒತ್ತಾಯ ಮಾಡಿದ್ರೆ ಮತ್ತಷ್ಟು ಅದನ್ನು ಹಿಡಿಲಿಕ್ಕೆ ನೋಡ್ತದೆ, ಹೊರತು ಬಿಡಲ್ಲ ಅದು. ಅದೇ ನಾವು ಈ ಮನಸ್ಸನ್ನ ಭಗವಂತನ ಗುಣಗಳ ಚಿಂತನೆ, ಭಗವಂತನ ಮಹಿಮೆಯ ಅನುಸಂಧಾನದ ಕಡೆ ವಾಲಿಸಿದರೆ ತಾನಾಗೆ ಅದು ಸಂಸಾರ ಬಂಧನದಿಂದ ಮೋಚನೆ ಆಗ್ತದೆ ಅಂತ ಹೇಳ್ತಾನೆ. ಚೇತಃ ಖಲ್ವಸ್ಯ ಬಂಧಾಯ ಮುಕ್ತಯೇ ಚಾತ್ಮನೋಮತಂ. ತಾಯಿ ದೇವಹೂತಿ ಕೇಳ್ತಾಳೆ, ಮನಸ್ಸು ಸದಾ ಭಗವಂತನ ಕಡೆಯಲ್ಲಿ ಇರಬೇಕಾದ್ರೆ ಏನ್ ಮಾಡಬೇಕು? ಅದಕ್ಕೇನಾದ್ರೂ ಒಂದು ಉಪಾಯ ಇದ್ರೆ ಹೇಳು ಅಂತ. ಆ ಉಪಾಯ ಬೇರೆ ಯಾವುದಲ್ಲ, ಸದಾ ಮನಸ್ಸು ಪರಮಾತ್ಮನ ಕಡೆ ಇರಬೇಕಾದ್ರೆ ಮಹಾತ್ಮರ ಸಂಘ ಮಾಡು ಅಂತ. ಭಾಗವತ ಧರ್ಮಗಳಲ್ಲಿ ಬಹಳ ಮುಖ್ಯವಾಗಿ ತಿಳಿಬೇಕಾದದ್ದು ಅಂದ್ರೆ ಸಜ್ಜನರ ಸಂಘ, ಸಜ್ಜನರ ಸಹವಾಸ. ಸತ್ಸಂಗವನ್ನ ನಾವು ಎಷ್ಟು ನಮ್ಮಲ್ಲಿ ಅಳವಡಿಸಿಕೊಳ್ತೇವೆ, ಇದು ನಮ್ಮನ್ನ ಸದಾ ಪರಮಾತ್ಮನ ಕಡೆಯಲ್ಲಿ ಇರೋ ಹಾಗೆ ಮಾಡಿ ಮೋಕ್ಷದ ದಾರಿಯಲ್ಲಿ ಕರೆದುಕೊಂಡು ಹೋಗ್ತದೆ. ಹಾಗಾಗಿ ಸತ್ಸಂಗಕ್ಕೆ ಮಹತ್ವ ಕೊಡ್ತಾನೆ ಕಪಿಲ ನಾಮಕ ಪರಮಾತ್ಮ. ಇದು ಪ್ರಾಕ್ಟಿಕಲ್ ಆಗಿ ಅನುಭವಕ್ಕೂ ಬರ್ತದೆ. ನಾವು ಒಂದು 10 ದಿನ, ಬಹಳ ಬೇಡ ಒಂದು 10 ದಿನ ಆದ್ರೂ ಅಲ್ಲಲ್ಲಿ ಸಜ್ಜನರ ಸನ್ನಿಹಿತರಾಗಿರ್ತಾರೆ. ಈ ಚಾತುರ್ಮಾಸ್ಯ ಅವರ ಸನ್ನಿಧಾನದಲ್ಲಿ ಅವರ ಇಚ್ಛೆಗೆ ಅನುಗುಣವಾಗಿ 4 ದಿನ ಆದರೂ ಸ್ವಲ್ಪ ಅವರ ಜೊತೆಯಲ್ಲಿ ಕಳೆದ್ರೆ ಮನಸ್ಸು ಎಷ್ಟೋ ನಮ್ದೆಲ್ಲ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೊಂದು ಕಥೆ ಹೇಳ್ತಾರೆ. ಒಬ್ಬ ದಾಸಿ ಪುತ್ರನಿದ್ದಂತೆ. ಅವನ ಅಕ್ಷರಸ್ಥನಲ್ಲ, ಅವನಿಗೇನು ಅಂಥ ವಿದ್ಯೆ ಬರ್ತಿರ್ಲಿಲ್ಲ, ವಯಸ್ಸು ಸಣ್ಣದು, ತಾಯಿ ಒಬ್ಬಳೆ, ಗಂಡ ಇರಲಿಲ್ಲ. ಆ ದಾಸಿ ಪುತ್ರನಿಗೆ ತಂದೆ ಇರಲಿಲ್ಲ. ತಂದೆ ಇಲ್ಲದೆ ತಾಯಿ ಒಬ್ಬಳೆ ಅವನನ್ನ ಹೇಗೆ ತಯಾರು ಮಾಡಬೇಕು ಅಂತ ಅವಳಿಗೆ ಆಲೋಚನೆ, ಚಿಂತೆ. ಅವರು ವಾಸ ಮಾಡಿಕೊಂಡಿದ್ದಂತಹ ಊರಿಗೇನೆ ಕೆಲವು ಯತಿಗಳು ಚಾತುರ್ಮಾಸ್ಯಕ್ಕೆ ಅಂತ ಬಂದ್ರಂತೆ. ಅವಳಿಗೆ ಬಹಳ ಖುಷಿ ಆಯ್ತು. ಅನಾಯಾಸೇನ ಸಜ್ಜನರ ದರ್ಶನ ಆಗ್ತದೆ, ಸತ್ಸಂಗದಲ್ಲಿ ನನ್ನ ಮಗನನ್ನು ತೊಡಗಿಸಿಬಿಡ್ತೇನೆ, ಅವನಿಗೆಷ್ಟು ಒಳ್ಳೆ ಬುದ್ಧಿ ಬರ್ತದೆ ಅಂತ ಬಹಳ ಖುಷಿ ಆಯ್ತು. ಆ ದಾಸಿ ಹೋಗಿ ಕೇಳ್ಕೊಳ್ತಾಳೆ, ಸಾಧುಗಳೇ, ನನ್ನ ಮಗನ ನಿಮ್ಮ ಉಡಿಗೆ ಹಾಕ್ತೇನೆ, ನೀವು ಉಪಾಯ ಮಾಡ್ತೀರಿ, ನೀವು ದಿನನಿತ್ಯ ಭಗವಂತನ ಕಥೆ ಹೇಳ್ತೀರಿ, ಸಾಕಷ್ಟು ಪರಮಾತ್ಮನ ಪೂಜೆ, ಅವನ ಕಥಾಶ್ರವಣ ಮಹಿಮೆ ಎಲ್ಲವನ್ನು ಹೇಳ್ತಿರ್ತೀರಿ. ನಿಮ್ಮ ಕೃಪಾದೃಷ್ಟಿ ನನ್ನ ಮಗನ ಮೇಲೆ ಬಿದ್ದರೆ ಅವನಿಷ್ಟು ಉದ್ಧಾರ ಆಗ್ತಾನೆ ಅಂತ ನಿಮ್ಮ ಉಡಿಗೆ ಹಾಕ್ತೇನೆ ಅಂತ ಹೇಳಿದೆ. ಸರಿ, ದಾಸಿ ಪುತ್ರ ತಾಯಿಯ ಮಾತಂತೆ ಸಜ್ಜನರ ಸಂಘದಲ್ಲಿ ಇದ್ದ. ಎಷ್ಟು ಪ್ರಭಾವ ನೋಡ್ರಿ. ಅದು ಚಾತುರ್ಮಾಸ್ಯದ ಕಾಲ, ಯತಿಗಳು ಯಾರು ಸಂಚರಣ ಮಾಡಲ್ಲ ಅವಾಗ. ಹಾಗಾಗಿ ಅವರ ಒಟ್ಟಿಗೆ ಇದ್ದು ಅವರ ಹತ್ರನೇ ಇರ್ತಿದ್ದಂತೆ. ಅವರು ಸ್ನಾನಕ್ಕೆ ಹೋದ್ರೆ ಹೋಗೋದು, ಅವ್ರು ಮಾತನಾಡ್ತಾ ಇದ್ರೆ ಭಗವಂತನ ಮಹಿಮೆಗಳನ್ನ ಶ್ರವಣ ಮಾಡೋದು, ಅವರ ಜೊತೆಯಲ್ಲೇ ಇರೋದು. ಒಟ್ಟು ಸತ್ಸಂಗ ಅಂದ್ರೆ ಅದು. ಬೆಳಗ್ಗೆಯಿಂದ ಅವರು ಏನು ಮಾಡ್ತಾರೆ ಅದನ್ನೇ ನೋಡ್ತಾ ಇರ್ತಿದ್ದಂತೆ. ಹೀಗಿದ್ದಿದ್ದೇ ಅವನ ಮನಸ್ಸಿನಲ್ಲಿ ಬದಲಾವಣೆ ಆಯಿತು ಅಂತ ಹೇಳ್ತದೆ ಭಾಗವತ. ಭಾರಿ ಬದಲಾವಣೆ ಬಂತಂತೆ. ಏಳುವ ವಿಷಯದಿಂದ ಹಿಡಿದು ಮಲಗುವ ತನಕ, ಮತ್ತೆ ಪುನಃ ಏಳೋವರೆಗೂ ಕೂಡ ಹೇಗಿರಬೇಕು, ದೇವರು ಪ್ರೀತನಾಗಬೇಕಾದ್ರೆ, ದೇವರು ಒಲಿಲಿಕ್ಕೆ ಹೇಗಿರಬೇಕು ಅನ್ನೋದು ಆ ಸಜ್ಜನರ ಜೊತೆಯಲ್ಲಿ ಇದ್ದಾಗ ಅವನಿಗೆ ಬಂತಂತೆ. ಇದು ಸತ್ಸಂಗದ ಮಹಿಮೆ ಅಂತ ಹೇಳ್ತಾರೆ. ಅದರ ಪ್ರಭಾವದಿಂದ ಆತ ಅವರ ಒಡನಾಡಿ ಆದ. ಚಾತುರ್ಮಾಸ್ಯ ಕಾಲ ಮುಕ್ತಾಯ ಆಯಿತು. ಇನ್ನು ಅವರು ಹೊರಡಬೇಕು ಬೇರೆ ಊರಿಗೆ ಅಂತ ಸಂಚಾರ ಮಾಡಿಕೊಂಡು. ಇವನನ್ನು ಕರೆದರಂತೆ, ಇಷ್ಟು ದಿನ ನಮ್ಮ ಜೊತೆಯಲ್ಲಿ ಇದ್ದಿ ನೀನು, ನಿನಗೇನಾದ್ರೂ ಒಂದು ಕೊಟ್ಟು ಹೋಗ್ಬೇಕು ಅನ್ನಿಸ್ತಾ ಇದೆ, ನಮ್ಮ ಸೇವೆ ಮಾಡಿದ್ದಿ, 12 ಅಕ್ಷರದ ಮಂತ್ರವನ್ನು ಉಪದೇಶ ಮಾಡ್ತೇವೆ ಅಂತ ಮಾಡಿದ್ರಂತೆ.
ಅದು ಭಾಗವತದ ಬೀಜ ಮಂತ್ರ ಅಂತ ಅದಕ್ಕೆ. ಓಂ ನಮೋ ಭಗವತೆ ವಾಸುದೇವಾಯ. ಈ ಬೀಜ ಮಂತ್ರವನ್ನ ಆ ಸಾಧುಗಳೆಲ್ಲ ಆ ದಾಸಿ ಪುತ್ರನಿಗೆ ಉಪದೇಶ ಮಾಡ್ತಾರೆ. ಉಪದೇಶ ಪಡೆದದ್ರ ಪ್ರಭಾವದಿಂದ ಒಂದು ಕ್ಷಣ ಬಿಡದಂತೆ ಬಾಯಲ್ಲಿ ಆ ಮಂತ್ರ ಜಪಿಸ್ತಾ ಇದ್ದಂತ ಆ ಪುತ್ರ, ಆ ಕುಮಾರ. ಆಮೇಲೆ ಆ ಯತಿಗಳು ಸನ್ಯಾಸಿಗಳು ಚಾತುರ್ಮಾಸ್ಯ ಮುಗಿತಲ್ಲ ಅಂತ ಮತ್ತೊಂದು ಊರಿಗೆ ಹೊರಟರು. ದೈವ ಅವನ ತಾಯಿಗೆ ವಿಧಿ ಅದೇನ್ ಪ್ರೇರಣೆ ಆಯ್ತು ಏನೋ, ಒಂದು ಹಾವು ಕಚ್ಚಿ ಅವನಿಗೆ ಸಾವು ಬಂದ್ಬಿಡ್ತು. ತಾಯಿ ದೇಹ ಬಿಟ್ಟು ಸತ್ತಿದ್ದಾಳೆ. ಎಲ್ಲರೂ ದುಃಖ ಪಡ್ತಿದ್ದಾರೆ, ಬೇರೆ ಬೇರೆಯವರೆಲ್ಲ ಊರಿನವರು. ಆದ್ರೆ ಇವನಿಗೆ ಅಂಥ ದುಃಖ ಆಗ್ತಾ ಇಲ್ಲ. ಯಾಕೆಂದ್ರೆ ಸಜ್ಜನರ ಸಹವಾಸದಲ್ಲಿದ್ದು ಸತ್ಸಂಗದಲ್ಲಿ ಪಾಲ್ಗೊಂಡು ಒಂದಿಷ್ಟು ಭಗವಂತನ ಕಥೆ ಕೇಳಿದ್ನಲ್ಲ, ಮನಸ್ಸು ಸ್ಥಿರ ಆಗಿತ್ತು, ದೃಢ ಆಗಿತ್ತು. ಭೂಮಿಗೆ ಬಂದವರು ಯಾರೂ ಶಾಶ್ವತ ಅಲ್ಲ, ಇಂದಲ್ಲ ನಾಳೆ ಅವ್ರು ಹೋಗ್ಬೇಕು, ಹೋಗೇ ಹೋಗ್ತಾರೆ. ದೇಹ ವಿಯೋಗ ಇರೋದೇ. ಹೊಸ ದೇಹ ಬರಬೇಕು ಅಂದ್ರೆ ಈ ಹಳೆ ದೇಹ ಹೋಗೋದೆ. ನಾವದನ್ನ ಅತಿ ಹೆಚ್ಚು ದುಃಖ ಪಡುವಂತ ಆಗಬಾರದು ಅಂತ ಸ್ಥಿರಚಿತ್ತನಾಗಿದ್ದಂತೆ. ನೋಡಿ ಸತ್ಸಂಗ ಎಷ್ಟು ಕೆಲಸ ಮಾಡಿಸ್ತದೆ. ತಾಯಿ ದೇಹ ಅದಕ್ಕೆ ಸಂಸ್ಕಾರ ಮಾಡಬೇಕು ಅಂತ ಸಂಸ್ಕಾರ ಮಾಡಿದ. ಕಾಡಿನ ದಾರಿ ಹಿಡಿದಂತೆ ಅದೇ 12 ಅಕ್ಷರದ ಮಂತ್ರವನ್ನ ಮತ್ತಷ್ಟು ಜಪಿಸ್ಲಿಕ್ಕೆ ಶುರು ಮಾಡಿದ. ಅದರ ಪ್ರಭಾವದಿಂದ ಅವನಿಗೆ ಆಕಾಶದಲ್ಲಿ ಒಂದು ಮಿಂಚು ಬಂದ ಹಾಗೆ ಬಂತಂತೆ. ಏನ್ ಮಿಂಚದು ಅಂತ ನೋಡ್ತಾನೆ. ಗಂಭೀರವಾದ ಧ್ವನಿ. ನಿನಗೆ ಈ ಜನ್ಮದಲ್ಲಿ ನಾನು ನೋಡೋ ಭಾಗ್ಯ ಇಷ್ಟೇ ಇತ್ತು, ದರ್ಶನ ಕೊಟ್ಟಿದ್ದೇನೆ, ಈ ದೇಹ ಬಿಡು. ಬಿಡೋ ಸಂದರ್ಭ ಬಂದೇ ಬರ್ತದೆ, ದೇಹ ಬಿಡು. ಬಿಟ್ಟಾಗ ಮರುಜನ್ಮದಲ್ಲಿ ನೀನು ಕರದಲ್ಲಿ ನಾನು ಬರ್ತೇನೆ ಅಂತ ಹೇಳಿದ್ದಂತೆ ನಾರಾಯಣ. ಎಂಥ ಅದ್ಭುತ ಚರಿತ್ರೆ ನೋಡ್ರಿ ಇದು. ಅವನೇ ಇವತ್ತು ದಾಸಿ ಪುತ್ರನಾದವನು ನಾರದ ಅಂತ ಆದ. ಭಾಗವತ ಪ್ರವರ್ತಕರಲ್ಲಿ ಒಬ್ಬ. ನಾರದರ ಕಥೆ ಇದು. ನಾರದ ಅಂತ ಇವತ್ತು ಆಗಿ ಭಗವಂತನನ್ನ ಎಲ್ಲೆಲ್ಲಿ ಕರೀತಾರೆ ಅಲ್ಲಿಗೆ ಪರಮಾತ್ಮ ಬರುವಂತೆ ಮಾಡಿಕೊಂಡ್ರಂತೆ. ಏನಿದ್ರ ಸಂದೇಶ? ಇವನಿಗಿಂತ ಅದ್ಭುತವಾದ ಸ್ಥಾನ ಸಿಕ್ಕಾಗೆ ಸತ್ಸಂಗ ಅಂತ ಅರ್ಥ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣ ರಸಾಯನಃ ಕಥಾಃ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ. ಸಜ್ಜನರ ಸಂಘ ಮಾಡಿದ್ರಿಂದ ಏನೆಲ್ಲ ಲಾಭ ಆಯಿತು ಅಂತ ನೋಡಿದ್ವಿ. ಹಾಗಾಗಿ ಇವತ್ತು ನಾವು ಅತಿ ಹೆಚ್ಚು ನಮ್ಮ ಬದುಕಿನಲ್ಲಿ ಸಮಯ ಮಾಡಿಕೊಂಡು ಸಜ್ಜನರು ಇದ್ದಡೆಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದೇ ನಡೀತಾ ಇಲ್ಲ. ಯಾರು ಒಳ್ಳೆ ಭಗವದ್ ಭಕ್ತರಿದ್ದಾರೆ, ಯಾವ ಅಭಿಲಾಷೆಗಳನ್ನು ಇಟ್ಟುಕೊಳ್ಳದೆ ನಮ್ಮನ್ನ ಸನ್ಮಾರ್ಗದಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ, ಅಂಥವರನ್ನ ಅರಿಸಿ ಹೋಗ್ಬೇಕಂತೆ. ಸಜ್ಜನರು ಅಂದ್ರೆ ಗಂಧದ ಚಕ್ಕೆ ಇದ್ದ ಹಾಗೆ. ಆ ಗಂಧದ ಚಕ್ಕೆ ಪರಿಮಿತಿ ಬಹಳ ಸಣ್ಣದು, ಅದರ ಅಳತೆ ಬಹಳ ಸಣ್ಣದಿರ್ತದೆ. ಆದರೆ ಅದನ್ನು ಚೆನ್ನಾಗಿ ನಾವು ಯಾವ್ಯಾವ ಬೇರೆ ಬೇರೆ ಕಟ್ಟಿಗೆಗಳ ಜೊತೆಯಲ್ಲಿ ಇಟ್ಟರು ಆ ಗಂಧದ ಪರಿಮಳ ಎಲ್ಲ ಬೇರೆ ಬೇರೆ ಕಟ್ಟಿಗೆಗಳಿಗೂ ಬರೋ ಹಾಗೆ ಮಾಡ್ತದೆ. ಯಾಕೆಂದ್ರೆ ಗಂಧದ ಚಕ್ಕೆಗೆ ಅಂಥ ಶಕ್ತಿ. ಹಾಗೆ ಸಜ್ಜನರು ಅಂದ್ರೆ ಗಂಧದ ಕೊರಳಿದ್ದ ಹಾಗೆ. ಅವರ ಜೊತೆಯಲ್ಲಿ ನಾವು ಸೇರ್ಕೊಂಡ್ರೆ ನಮಗೂ ಒಂದಿಷ್ಟು ಜ್ಞಾನದ ಗಂಧ, ಭಕ್ತಿಯ ಗಂಧ ಬರೋ ಹಾಗೆ ಮಾಡ್ತಾರೆ. ಇದನ್ನ ನಾವು ಅರಿಬೇಕು. ಇವತ್ತು ಬೇಡವಾದವರು ಸಹವಾಸ ಜಾಸ್ತಿ ಮಾಡ್ತಾ ಇದ್ದೇವೆ. ಯಾರು ಬೇಡ ಅಂತನ್ನೋ ವಿವೇಕವೂ ಕಳ್ಕೊಳ್ತಿದ್ದೇವೆ ಇತ್ತೀಚೆಗೆ. ಯಾರು ಎಷ್ಟರ ಮಟ್ಟಿಗೆ ಬೇಕು ಅಂತನ್ನೋ ವಿವೇಕ ಕಳ್ಕೊಳ್ತಿದ್ದೇವೆ. ಇದೇ ನಮಗಿವತ್ತು ದುರಂತಕ್ಕೆ ಕಾರಣ. ಯಾರು ಬೇಕು ಯಾರು ಬೇಡ ಅನ್ನೋ ವಿವೇಕನೇ ಕಳ್ಕೊಂಡ್ಬಿಟ್ರೆ ಮನುಷ್ಯ ಎತ್ತರಕ್ಕೆ ಬರೋದು ಹೇಗೆ? ಸಜ್ಜನರನ್ನ ದೂರ ಮಾಡಿಕೊಂಡ್ರೆ, ಮಹಾತ್ಮರನ್ನ ದೂರ ಮಾಡಿಕೊಂಡ್ರೆ ನಾವು ಎತ್ತರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಮಾರ್ಗದರ್ಶನ ಯಾರು ಮಾಡೋದು? ಹಾಗಾಗಿ ಭಾಗವತ
ಭಾಗವತ ವಿವರಣೆ ಕೊಡುವಾಗಲೇ ಅದನ್ನು ಹೇಳ್ತದೆ. ಸತ್ಸಂಗದಲ್ಲಿರ್ರಿ, ಸಜ್ಜನರ ಸಹವಾಸ ಚೆನ್ನಾಗಿ ಮಾಡ್ರಿ, ಎಲ್ಲಿರ್ತಾರೆ ಅರಿಸಿ ಹೋಗ್ರಿ, ಅವರ ಸೇವೆ ಮಾಡ್ರಿ, ಅವರ ಕೃಪೆಗೆ ಪಾತ್ರರಾಗ್ರಿ, ಅವರನ್ನು ದ್ರೋಹ ಮಾಡಬೇಡ್ರಿ, ಅವರ ಸೇವೆಯಲ್ಲಿ ತೊಡಗಿ ನಿಮ್ಮನ್ನು ಉದ್ಧಾರ ಮಾಡಿಕೊಳ್ರಿ ಅಂತ ಭಾಗವತ ಹೇಳ್ತದೆ. ಎಂಥ ಅದ್ಭುತ ನೋಡ್ರಿ ಭಾಗವತದ ಮಹಿಮೆ. ಇದನ್ನ ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿ ದೇವಹೂತಿಗೆ ಹೇಳ್ದ. ತಾಯಿ ದೇವಹೂತಿ ಕೇಳ್ತಾಳೆ, ಸಜ್ಜನರು ಅಂದ್ರೆ ನಾವು ಹೇಗೆ ಪತ್ತೆ ಹಚ್ಚಬೇಕು? ಇವತ್ತು ಯಾರನ್ನು ನೋಡಿದ್ರು ಸಜ್ಜನರು ಅಂತ ತಿಳಿಯುವಂತಾಗಿರ್ತದೆ. ನಾವು ಆ ದೃಷ್ಟಿ ಏನಿರಬೇಕು, ಹೇಗೆ ಪತ್ತೆ ಹಚ್ಚಬೇಕು ಅಂತ ಬೇಕಲ್ಲ. ಅದಕ್ಕೆ ಸಜ್ಜನರ ಪರಿಚಯ ಮಾಡಿಸ್ತಾನೆ ಪರಮಾತ್ಮ. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ. ತಿತಿಕ್ಷವಃ ಕಾರುಣಿಕಾಃ, ದ್ವಂದ್ವಗಳನ್ನು ತಿತಿಕ್ಷವಃ ಅಂದ್ರೆ ಸಹಿಸಿಕೊಳ್ಳುವವರು. ಸುಖ ಬಂದ್ರೂ ದುಃಖ ಬಂದ್ರೂ ಕೂಡ ಅವರಲ್ಲಿ ಯಾವ ವ್ಯತ್ಯಾಸ ಇರ್ತಾ ಇರಲ್ಲ. ಇದನ್ನ ನಾವು ಪತ್ತೆ ಹಚ್ಚಿಕೊಳ್ಳಿಕ್ಕೆ, ಸಜ್ಜನರಿವರು ಅಂತ ಪತ್ತೆ ಹಚ್ಚಿಕೊಳ್ಳಿಕ್ಕಿರುವ ಮೊದಲನೇ ಲಕ್ಷಣ ತಿತಿಕ್ಷವಃ. ಸುಖ ಬಂದಾಗಲೂ ಒಂದೇ ತರಹ, ದುಃಖ ಬಂದಾಗಲೂ ಒಂದೇ ತರ ಇರ್ತಾರಂತೆ. ಸುಖವನ್ನು ಬರಮಾಡಿಕೊಂಡಿರ್ತಾರೆ ಹೇಗೋ, ದುಃಖವನ್ನು ಹಾಗೆ ಬರಮಾಡಿಕೊಂಡಿರ್ತಾರೆ, ಅನುಭವಿಸ್ತೇವೆ ಎರಡನ್ನು. ಕಾರುಣಿಕಾಃ ಸುಹೃದಃ ಸರ್ವದೇಹಿವತಾಂ ಅಜಾತ ಶತ್ರವಃ ಶಾಂತಾಃ. ಅಜಾತ ಶತ್ರವಃ ಕಾರುಣಿಕಾಃ ಸುಹೃದಃ ಅಂತದೆ ಭಾಗವತ. ಯಾರೊಟ್ಟಿಗೂ ಕೂಡ ಶತ್ರುತ್ವ ಬೆಳೆಸ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಇರ್ಲಿ, ಅವರು ಇರ್ಲಿ, ಇವರು ಇರ್ಲಿ, ನಾವು ಅವ್ರ ಜೊತೆಯಲ್ಲಿ ಶತ್ರುತ್ವ ಬೆಳೆಸಬಾರ್ದು. ಅವರು ಬೇರೆಯವರು ಬೆಳೆಸ್ಕೊಳ್ಳಿ, ಬೇಕಾದ ಮಾಡ್ಕೊಳ್ಳಿ. ಆ ಥರ ಯಾರಿರ್ತಾರೆ, ಅಂಥ ಮನಸ್ಥಿತಿಯವರು ಯಾರಿರ್ತಾರೆ, ಅವರು ಸಾಧುಗಳು ಅಂತಾನೆ. ಕಾರುಣಿಕಾಃ ಸುಹೃದಃ, ಯಾರೇ ತಮ್ಮ ಹತ್ರ ಬಂದ್ರು ಕಷ್ಟ ಅಂತ ಅವರಿಗೆ ತಾವ್ಯಾವ ಪ್ರಯೋಜನಗಳನ್ನು ಅಪೇಕ್ಷಿಸದೆ ಸಹಾಯ ಮಾಡ್ತಿರ್ತಾರೆ. ಅನಿಮಿತ್ತ ಉಪಕಾರಿಗಳು ಅಂತ. ಇವತ್ತು ಉಪಕಾರ ಮಾಡುವಾಗೆಲ್ಲ ಒಂದೊಂದೊಂದೊಂದು ನಿಮಿತ್ತ ಇಟ್ಕೊಂಡು ಮಾಡೋರು ಜಾಸ್ತಿ ಆಗಿದ್ದಾರೆ. ನಾವೇನಾದ್ರೂ ಅವ್ರಿಗೆ ಉಪಕಾರ ಮಾಡಿದ್ರೆ ನಮಗೇನ್ ಲಾಭ ಅಂತ ಈ ಚರ್ಚೆ ಜಾಸ್ತಿ, ಈ ಜಿಜ್ಞಾಸೆ ಜಾಸ್ತಿ. ಇದು ಒಳ್ಳೆಯದಲ್ಲ, ಸಾಧುಗಳ ಲಕ್ಷಣ ಅಲ್ಲ. ಯಾಕೆ ಮಾಡಬಾರ್ದು ಉಪಕಾರ ಇನ್ನೊಬ್ಬರಿಗೆ? ಪರಮಾತ್ಮ ಬೇಕಾದಷ್ಟು ಕೊಟ್ಟಿರ್ತಾನೆ. 4 ಜನರಿಗೆ ಅದು ಸಲ್ಲಲಿ ಅಂತ ಬುದ್ಧಿ ಬರಬೇಕು. ಜ್ಞಾನ ಇರಬಹುದು, ಸಂಪತ್ತಿರಬಹುದು, ಒಳ್ಳೆಯ ಮಾರ್ಗದರ್ಶನ ಇರಬಹುದು, ಬೇರೆ ಬೇರೆ ರೀತಿಯಾಗಿದೆ ಉಪಕಾರ ಅಂತಂದ್ರೆ. ಬರೀ ಹಣವೇ ಉಪಕಾರ ಅಲ್ಲ. ನಮಗೆ ಅಂತ ಭಗವಂತ ನೀಡಿರ್ತಾನೆ, ನೀಡೋದೇ ನಮ್ಮನ್ನು ಪರೀಕ್ಷೆ ಮಾಡ್ಲಿಕ್ಕೆ ನೀಡಿರ್ತಾನೆ ದೇವರು. ನಿನಗಿದನ್ನು ಕೊಟ್ಟಿದ್ದೇನೆ, ನೀನ್ ಹೇಗಿದನ್ನ 4 ಜನರಿಗೆ ಹಂಚುತ್ತಿ ಅಂತ ಪರೀಕ್ಷೆ ಮಾಡ್ತಾನಂತ. ಜ್ಞಾನ ಕೊಟ್ಟು ಪರೀಕ್ಷೆ ಮಾಡ್ತಾನೆ, ಜ್ಞಾನ ಹೇಗೆ ಹಂಚ್ತಾನೆ. ಕೆಲವರಿಗೆ ಒಳ್ಳೆ ಬಲ ಕೊಡ್ತಾನೆ, ದೈಹಿಕವಾದ ಬಲ ಪರೀಕ್ಷೆ ಮಾಡ್ತಾನೆ. ಆ ಬಲವನ್ನ ಎಷ್ಟು ಜನರಿಗೆ ಉಪಕಾರಕ್ಕೆ ಬಳಸ್ತಾನೆ ಇವನು ಅಂತ. ಕೆಲವರಿಗೆ ಹಣ ಕೊಟ್ಟು ಪರೀಕ್ಷೆ ಮಾಡ್ತಾನೆ, ಇವ ಹಣವನ್ನ ಕೊಟ್ಟಿದ್ದೇನೆ ಎಷ್ಟು ಜನರಿಗೆ ಉಪಕಾರ ಮಾಡ್ತಾನೆ. ತನ್ನ ಲಾಭಾಂಶವನ್ನ ನೋಡದೆ ಮಾಡ್ತಾನೆ ಎಷ್ಟು. ಇದು ಬಹಳ ಮುಖ್ಯ. ಈ ಥರದ ಸ್ವಭಾವ ಸಾಧುಗಳಲ್ಲಿ ಇರ್ತದೆ. ಇದನ್ನು ನೋಡಿ ಪತ್ತೆ ಹಚ್ಚಿಗೋ ಇವರು ಸಾಧುಗಳು ಅಂತ. ಇದು ಅನುಭವಕ್ಕೆ ಬರ್ತದೆ. ಕೆಲವರು ಅಂತಿರ್ತಾರೆ, ಇಂಥವ್ರು ಯಾರು ಕಲಿಯುಗದಲ್ಲಿ ಇರುವೇ ಇಲ್ಲ ಅಂತ. ಹಾಗಿಲ್ಲ, ಭಗವಂತ ಎಲ್ಲರನ್ನ ಸೃಷ್ಟಿ ಮಾಡಿದ್ದಾನೆ. ಒಳ್ಳೆಯವರ ಗುಂಪಿನೊಟ್ಟಿಗೆ ಅಲ್ಲೇ ಹತ್ತಿರದಲ್ಲೇ ಕೆಟ್ಟವ್ರದ್ದು ಗುಂಪಿರ್ತದಂತ. ಯೋಚನೆ ಮಾಡ್ರಿ, ಬರೀ ಮುಳ್ಳು ಅಂತ ಬೆಳೆಯಲ್ಲ. ಗುಲಾಬಿ ಗಿಡದಲ್ಲಿ ಮುಳ್ಳು ಮೇಲ್ಭಾಗದಲ್ಲೆಲ್ಲ ಒಂದಿಷ್ಟು ಹೂ ಬೆಳೆದೇ ಬೆಳೀತದೆ. ಕಮಲ ಬೆಳೆದ ಜಾಗದಲ್ಲಿ ಕೆಸರು ಇದ್ದೇ ಇರ್ತದೆ. ಬರೀ ಕಮಲ ಅಂತ ಕೆಸರು ಇಲ್ಲದೆ ಕಮಲ ಹುಟ್ಟುತ್ತದೆ ಅಂತಿಲ್ಲ. ನೀರು ಇರ್ತದೆ, ಕೆಳಗಡೆಯಲ್ಲಿ ನೀರಿನ ಜೊತೆ ಕೆಸರು ಇರ್ತದೆ, ಇನ್ನೆಲ್ಲ ಬೇರೆ ಬೇರೆನೂ ಇರ್ತವೆ, ಕಮಲನೂ ಇರ್ತದೆ. ಕಮಲದಿಂದ ಏನು ಬೇಕೋ ನಾವು ಅದನ್ನು ಪಡಿಲೇಬೇಕು. ಹಾಗೆ ಜಗತ್ತಿನೊಳಗೆ ದುರ್ಜನರೆಲ್ಲ ದುರ್ಗುಣಗಳಿಂದ ಕೆಸರಿನಂತೆ ಇರ್ತಾರೆ. ಅಷ್ಟರ ಮಧ್ಯದಲ್ಲೇ ಎಲ್ಲೋ ಒಂದ್ ಕಡೆ ಕಮಲನು ಬೆಳೀತಾ ಇರ್ತದಂತ. ನಾವು ಪತ್ತೆ ಹಚ್ಚಬೇಕಷ್ಟೇ, ಓ ಇದು ಕಮಲ ಅಂತ. ಪತ್ತೆ ಹಚ್ಚಿ
ಅಂಥವರನ್ನ ನಾವು ಆಶ್ರಯಿಸಬೇಕು. ಅವರು ನಮಗೊಳ್ಳೆ ಮಾರ್ಗದರ್ಶನ ಮಾಡ್ತಾರೆ. ಕಾರುಣಿಕಾಹ ಸುಹೃದ ಸರ್ವದೇಹಿನಾ ಅಜಾತ ಶತ್ರವಶಾಂತಾಹ. ಇದೆಲ್ಲ ಸಜ್ಜನರ ಲಕ್ಷಣ ಅಂತ ಪರಮಾತ್ಮ ನಮಗೆ ಪರಿಚಯ ಮಾಡಿಸ್ತಾನೆ. ದುರ್ಜನರ ಸಹವಾಸ ಮಾಡಿ ಕೆಡಬೇಡ, ಸಜ್ಜನರ ಸಹವಾಸ ಮಾಡಿ ನನ್ನ ಹತ್ರ ಯಾವಾಗಲೂ ಮನಸ್ಸನ್ನು ಇರಿಸಿಕೊಳ್ಳುವಂತೆ ಮಾಡು. ಇದು ಕಪಿಲನ ಉಪದೇಶದಲ್ಲಿ ಪ್ರಮುಖವಾಗಿ ಬರುವಂತ ಅಂಶ. ಇನ್ನೊಂದು ಹೇಳ್ತಾನೆ ಕಪಿಲ, ನನ್ನನ್ನ ಹೃದಯ ಕಮಲದಲ್ಲಿ ಧ್ಯಾನ ಮಾಡು ಅಂತಾನೆ. ಧ್ಯಾನ ಯಾಕೆ ಮಾಡಬಾರ್ದು? ನಮ್ಮ ಹೃದಯ ಕಮಲ ಅರಳಿಸಿ ಆ ಪರಮಾತ್ಮನನ್ನು ಒಂದಿಷ್ಟು ಧ್ಯಾನ ಮಾಡುವ ಅಭ್ಯಾಸ ಮಾಡಬೇಕು. ಇದು ಧ್ಯಾನ ಯೋಗ. ಮಹಾತ್ಮರ ಸಂಘ ಹಾಗೂ ಧ್ಯಾನ ಎರಡು ಬಹಳ ಮುಖ್ಯ ಜೀವನದಲ್ಲಿ. ಇದನ್ನು ಅಳವಡಿಸಿಕೊಳ್ಳೋದು ಕಠಿಣ ಇಲ್ಲ. ಧ್ಯಾನ ಕಠಿಣ ಅಲ್ಲ, ಸಜ್ಜನರ ಸಹವಾಸ ಮಾಡುವುದು ಕಠಿಣ ಅಲ್ಲ. ಇದು ಯಾವುದೋ ಅಸಾಧ್ಯ ಅಲ್ಲ. ಅದನ್ನೇ ಕಪಿಲ ಉಪದೇಶ ಮಾಡೋದು. ಅಸಾಧ್ಯ ಆಗಿದ್ರೆ ಕಪಿಲ ಯಾಕೆ ಹೇಳ್ತಿದ್ದ? ಸರ್ವಜ್ಞ, ಎಲ್ಲರಿಂದ ಸಾಧ್ಯವಾದದ್ದನ್ನ ಅವರವರು ಅಳವಡಿಸಿಕೊಂಡು ನನ್ನ ಹತ್ರ ಬರಲಿ ಅಂತ ನಿರೀಕ್ಷೆ ಮಾಡ್ತಾನೆ. ನಾವಿಲ್ಲೇ ಸಣ್ಣ ಸಣ್ಣ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಆಡ್ಕೊಂಡು ಜೀವನ ಎಲ್ಲ ವ್ಯರ್ಥ ಮಾಡ್ಕೊಳ್ತಿದ್ದೆ. ಹಾಗಾಗಬಾರ್ದು ಅಂತಾನೆ ಕಪಿಲ. ದಿನನಿತ್ಯ ಸ್ವಲ್ಪ ಸಮಯ ಆದ್ರೂ ದೇವರ ಧ್ಯಾನದಲ್ಲಿ ತೊಡಗಿಸ್ಕೊಳ್ಬೇಕು. ತೊಡಗಿಸ್ಕೊಂಡು ನೋಡ್ರಿ, ಬೇಕಂದ್ರೆ ಪರೀಕ್ಷೆ ಮಾಡ್ರಿ. 24 ಗಂಟೆಯಲ್ಲಿ ಒಂದು 5 ನಿಮಿಷ ಆದರೂ ಧ್ಯಾನ ಮಾಡಿದ್ರೆ ಭಗವಂತ ಏನೆಲ್ಲ ನಮ್ಮಲ್ಲಿ ಬದಲಾವಣೆ ತರ್ತಾನೆ ಅಂತ. ಆ ಧ್ಯಾನಕ್ಕಷ್ಟು ಶಕ್ತಿ ಇದೆ. ಹೇಗೆ ಧ್ಯಾನ ಮಾಡಬೇಕು? ಆ ಧ್ಯೇಯನಾದ ಪರಮಾತ್ಮ ಸಾಕಾರನು ನಿರಾಕಾರನು. ಕೆಲವರೆಲ್ಲ ನಿರಾಕಾರ ಅಂತ ತಿಳಿದಿದ್ದಾರೆ. ಭಾಗವತದ ಸಿದ್ಧಾಂತ ಸಾಕಾರ. ದೇವರು ಸಾಕಾರ ಅನ್ನೋದು ಭಾಗವತದ ಅಭಿಪ್ರಾಯ. ಅವನು ಗುಣಪೂರ್ಣ, ಅವನು ಸ್ವತಂತ್ರ, ಅವನು ಸರ್ವೇಶ್ವರ. ಹಾಗಾಗಿ ಅವನನ್ನು ನಿರ್ಗುಣನೋ ನಿರಾಕಾರನೋ ನಿರ್ಧರ್ಮನೋ ಅಂತ ತಿಳಿಬೇಡ್ರಿ ಅಂತಾನೆ ಕಪಿಲ. ಯಾವ ಥರದ ಆಕಾರ ಅವನಿಗಿದೆ ಅಂತ ನಾವು ತಿಳಿಬೇಕು, ಚಿಂತನೆ ಮಾಡಬೇಕು. ಅವನ ನಿಜವಾದ ಆಕಾರ ಅದು ಅಪ್ರಾಕೃತ. ಅವನ ದೇಹ ಅದು ಚಿನ್ಮಯವಾದ ದೇಹ. ಭಾಗವತದಲ್ಲಿ ಹೇಳಿದಂತೆ ಧ್ಯಾನ ಮಾಡೋದಾದ್ರೆ ಆ ಅಪ್ರಾಕೃತ ದೇಹವನ್ನ ವಾಸನಾಮಯವಾಗಿ ಹೃದಯದಲ್ಲಿ ಕಲ್ಪಿಸ್ಕೊಂಡು ಮಾಡ್ಬೇಕಷ್ಟೆ. ಒಂದು ಇಮ್ಯಾಜಿನ್ ಅಂತಂತಿರ್ತಾರಲ್ಲ, ಇತ್ತೀಚೆಗೆ ಕೂತಲ್ಲೇ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಆಗ ಒಂದು ರೂಪ ಬರ್ತದೆ. ಅದೇ ಪರಮಾತ್ಮ ಅಲ್ಲ, ಅದೇ ಭಗವಂತ ಅಲ್ಲ, ಅದೊಂದು ಪ್ರತೀಕ ಅಷ್ಟೆ. ಅಲ್ಲಿ ಭಗವಂತ ಹೀಗಿದ್ದಾನೆ ಅಂತ ತಿಳಿಲಿಕ್ಕೆ ಅದೊಂದು ಮಾಧ್ಯಮ ಆಗ್ತದಷ್ಟೆ. ಅವನು ಇಲ್ಲಿ ಧ್ಯಾನ ಮಾಡಿದ್ರು ನಮಗೆ ಒಲಿತಾನ, ಅದು ವಿಶೇಷ. ಅವನ ಶಕ್ತಿ ಅಂಥದ್ದು. ನಾವೇ ಭಾಗವತಾದಿ ಸಚ್ಚಾಸ್ತ್ರಗಳನ್ನು ಕೇಳ್ತಾ ಸುಸಂಸ್ಕೃತ ನಮ್ಮ ಮನಸ್ಸಿನಲ್ಲಿ ವಾಸನಾಮಯವಾಗಿ ಪರಮಾತ್ಮನನ್ನು ಕಲ್ಪಿಸಿಕೊಂಡು ಧ್ಯಾನ ಮಾಡಿದ್ರೂ ಕೂಡ ಅದು ದೇವರಲ್ಲ. ಆದ್ರೆ ಅದರೊಳಗಿದ್ದಾನೆ, ಅದರಂತಿದ್ದಾನೆ ಅಂತ ಇಷ್ಟು ತಿಳಿದ್ರೂ ಕೂಡ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ. ಎಂಥ ಅದ್ಭುತ! ಅವನನ್ನು ಧ್ಯಾನ ಮಾಡಬೇಕಾದ್ರೆ ಹೇಗೆ, ಯಾವ ರೂಪ ಯಾವ ಆಕಾರದಲ್ಲಿ ಚಿಂತಿಸಬೇಕು? ಪಾದದಿಂದ ಆರಂಭ ಮಾಡಿ ಶಿರಪರ್ಯಂತರ ಧ್ಯಾನ ಮಾಡಬೇಕು. ಹೃದಯ ಕಮಲ ಅದನ್ನ ಜ್ಞಾನದ ಕಿರಣಗಳಿಂದ ಅರಳಿಸಬೇಕು. ಜ್ಞಾನಾರ್ಕೇಣ ವಿಕಾಸಯೇತಂತಾರೆ. ಜ್ಞಾನದ ಕಿರಣದಿಂದ ಹೃದಯ ಕಮಲವನ್ನು ಅರಳಿಸಿ ಭಗವಂತನನ್ನ ಧ್ಯಾನ ಮಾಡಬೇಕಂತ. ಜ್ಞಾನದ ಕಿರಣ ಅಂದ್ರೆ ಅದು ಬರೋದು ಹೇಗೆ? ಹೀಗೆ ಭಾಗವತಾದಿ ಸಚ್ಚಾಸ್ತ್ರಗಳನ್ನ ನಿರಂತರ ಶ್ರವಣ ಮಾಡ್ತಾ ಅಧ್ಯಯನ ಮಾಡ್ತಾ ಇದ್ರೆ ದೇವರು ಹೀಗಿದ್ದಾನೆ ಹೀಗಿದ್ದಾನೆ ಅಂತ ಒಂದು ಕಲ್ಪನೆ ಬರಲಿಕ್ಕೆ ಅವಕಾಶ ಇದೆ. ನಾವು ಶ್ರವಣನೇ ಮಾಡಲ್ಲ, ಕೇವಲ ದೇವರು ಧ್ಯಾನಕ್ಕೆ ಗೋಚರನಾಗಲಿ ಅಂದ್ರೆ ಹೇಗೆ ಧ್ಯಾನಕ್ಕೆ ಗೋಚರನಾಗ್ತಾರೆ? ಧ್ಯಾನ ಗೋಚರನಾಗಬೇಕಾದ್ರೆ ಮನಸ್ಸು ಸುಸಂಸ್ಕೃತ ಆಗಿರ್ಬೇಕು. ಮನಸ್ಸು ಸುಸಂಸ್ಕೃತ ಆಗ್ಬೇಕಾದ್ರೆ ಶಾಸ್ತ್ರಗಳನ್ನ ಚೆನ್ನಾಗಿ ಶ್ರವಣ ಮಾಡಿರ್ಬೇಕು. ಗುರುಮುಖದಿಂದಲೋ ಇನ್ಯಾರ್ದಾದ್ರೂ ಮುಖದಿಂದ ಶ್ರವಣ ಮಾಡಿರ್ಬೇಕು. ಆಗ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಧ್ಯೇಯ ಮೂರ್ತಿಯ ಧ್ಯಾನಕ್ಕೆ ಅಷ್ಟು ಸುಲಭ ಅಲ್ಲ. ಭಗವಂತ ಹೇಗಿದ್ದಾನೆ ಅಂತ ವರ್ಣನೆ ಮಾಡ್ತಾನೆ ಕಪಿಲ. ಪಾದದಿಂದ ಆರಂಭ ಮಾಡಿ ಧ್ಯಾನ ಮಾಡು, ಹೀಗೆ ಧ್ಯಾನಿಸು ಅಂತ ಹೇಳ್ಕೊಡ್ತಾನೆ.
ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ ಉತ್ತುಂಗರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹೃದಯಾಂಧಕಾರಂ ಯಚ್ಚೌಚ ನಿಸೃತ ಸರಿತ್ಪ್ರವರೋದಕೇನ ತೀರ್ಥೇನ ಮೂರ್ಧ್ನ್ಯಧಿಧೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನಃಶಮಲ ಶೈಲ ನಿಸೃಷ್ಟ ವಜ್ರಂ. ಇದೆಲ್ಲ ಭಗವಂತನ ಧ್ಯಾನ ಹೇಗೆ ಮಾಡಬೇಕು ಅಂತ ಹೇಳಿಕೊಡುವ ಮಾತುಗಳು, ಶ್ಲೋಕಗಳು. ಆ ಪರಮಾತ್ಮನ ಪಾದ, ಕಮಲದಂತೆ ಕೋಮಲವಾದಂತಹ ಪಾದ, ಅಲ್ಲಿರುವಂತಹ ಧ್ವಜ ವಜ್ರ ಅಂಕುಶ ಚಿಹ್ನೆಗಳು, ಆ ಪಾದ ಚಿಂತನೆ ಮಾಡಬೇಕು. ಅಂಥ ಪಾದದ ಮೇಲ್ಭಾಗದಲ್ಲಿ 10 ಬೆರಳುಗಳಲ್ಲಿ ಉಗುರುಗಳು, ನಖ ಬಹಳ ಬೆಳಗುತ್ತಾ ಇದೆ, ಪ್ರಜ್ವಲಿಸುವಂತಹ ಕಿರಣ ನಖಗಳಿಂದ ಹೊರ ಬರ್ತಾ ಇದೆ. ಇಂಥ ಪಾದದ ನಖಗಳ ಧ್ಯಾನ ಮಾಡಿ ದೇವತೆಗಳು ತಮ್ಮ ಹೃದಯದ ಅಜ್ಞಾನದ ಕತ್ತಲೆ ದೂರ ಮಾಡಿಕೊಳ್ತಾರೆ ಅಂತ ತಿಳಿಬೇಕಂತ. ಪ್ರಪದ, ಗುಲ್ಫಗಳು, ಮೊಣಕಾಲು ಹಾಗೂ ಮಂಡಿ, ತೊಡೆ ಇವುಗಳನ್ನೆಲ್ಲ ಧ್ಯಾನ ಮಾಡಬೇಕು. ಎಲ್ಲವೂ ಚಿನ್ಮಯವಾದದ್ದು ಪರಮಾತ್ಮನದು. ಮೊಣಕಾಲುಗಳನ್ನ ಜಾನುದ್ವಯಂ ಜಲಜಲೋಚನಯಾ ಜನನ್ಯ, ಮೊಣಕಾಲುಗಳನ್ನ ಲಕ್ಷ್ಮೀದೇವಿ ಇವತ್ತಿಗೂ ಸೇವೆ ಮಾಡ್ತಾಳೆ. ಸ್ವಲ್ಪ ಬೇಸರದೇ ಸೇವೆ ಮಾಡ್ತಾಳಂತ, ಬೇಸರಿಸ್ಕೊಳ್ಳೋದಿಲ್ಲ ಅವಳಿಗೆ. ಬ್ಯಾಸರಿಕೆ ಅಂತ ಇಲ್ಲ ಅವಳಿಗೆ, ಆಲಸ್ಯ ಇಲ್ಲ. ಒಂದು ದಿನ ಬಿಡದೆ ಭಗವಂತನ ಸೇವೆ ಮಾಡ್ತಾಳೆ. ಅಂಥ ಮೊಣಕಾಲುಗಳು, ಮಂಡಿ, ತೊಡೆಗಳು. ಸತ್ವಯುತ ಪ್ರಾಣಿಗಳಲ್ಲಿ ಎಷ್ಟು ಬಲ ಇದೆ, ಆ ಎಲ್ಲ ಬಲವನ್ನ ಭಗವಂತ ತನ್ನ ತೊಡೆಯಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಹಾಗೂ ಕಟಿ ಪ್ರದೇಶ, ನಿತಂಬ, ಪರಮಾತ್ಮ ಉಟ್ಟ ಪೀತಾಂಬರ, ನಡುಪಟ್ಟಿ, ಮಡುವಿನಂತಿರುವಂತಹ ನಾಭಿ, ಅದನ್ನು ಧ್ಯಾನ ಮಾಡಬೇಕು. ತೆಳುವಾದ ಉದರ, ಉದರದಲ್ಲಿ ನಾಭಿಯ ಮೇಲ್ಭಾಗದಲ್ಲಿ ತ್ರಿವಳಿಗಳಿದ್ದಾರೆ. ನಾಭಿಯಿಂದ ಒಂದು ಕಮಲ ಬಂದಿದೆ. ಕಮಲದಲ್ಲಿ ಚತುರ್ಮುಖ ಬ್ರಹ್ಮ 4 ಮುಖದಿಂದ 4 ವೇದಗಳನ್ನು ಹೇಳಿ ಸ್ತೋತ್ರ ಮಾಡ್ತಾನಂತೆ ನಾರಾಯಣನನ್ನು. ಅಂಥ ಅದ್ಭುತವಾದ ನಾಭಿ ಅಂತ ಧ್ಯಾನ ಮಾಡಬೇಕು. ಅದಾದ ಮೇಲೆ ವಕ್ಷಸ್ಥಳ, ಅಲ್ಲಿ ಶ್ರೀವತ್ಸ ಅಂತ ಭಗವಂತ ಲಕ್ಷ್ಮಿಯ ಸನ್ನಿಧಾನಕ್ಕೋಸ್ಕರ ಒಂದು ಚಿಹ್ನೆ ಧರಿಸಿದ್ದಾನೆ. ಅವಳ ಸನ್ನಿಹಿತಳಾಗಿದ್ದಾಳೆ, ಅವಳ ಕೃಪಾದೃಷ್ಟಿ ನನ್ನ ಮೇಲೆ ಹರಿಸ್ತಿದ್ದಾನೆ ಅಂತ ಧ್ಯಾನ ಮಾಡಬೇಕಂತ. ದಷ್ಟಪುಷ್ಟವಾದ ಪರಮಾತ್ಮನ ಎದೆ ಭಾಗ, ಎದೆಯಲ್ಲಿ ಹಾರಗಳು, ಮುತ್ತಿನ ಹಾರ, ಪದಕ, ವಜ್ರದಂತಹ ಅದ್ಭುತವಾದ ಆಭರಣಗಳು, ವಜ್ರ ಖಚಿತವಾದ ಆಭರಣ, ಅದನ್ನೆಲ್ಲ ಭಗವಂತನ ವಕ್ಷಸ್ಥಳದಲ್ಲಿ ಎದೆಯಲ್ಲಿ ಧರಿಸಿದಾನೆ ಅಂತ ಧ್ಯಾನ ಮಾಡಬೇಕು. ಕಂಠದಲ್ಲಿ ಶ್ರೀವತ್ಸ ಅಂತ ಚಿಹ್ನೆ ಮೇಲ್ಭಾಗ, ಹಾಗೆ ಕಂಠದಲ್ಲಿ ಕೌಸ್ತುಭ ಅಂತ ಮಣಿ, ಅದನ್ನು ಧರಿಸಿದಾನೆ. 12 ಸೂರ್ಯರನ್ನ ಹೋಲುವಂತಹ ಕೌಸ್ತುಭ ಮಣಿಯನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಹಾಗೆ ಹೆಗಲುಗಳು, ಭುಜ, 4 ಭುಜ, 4 ಕೈಗಳಿಗೆ ಕಡಗಗಳು, ಬೆರಳುಗಳಿಗೆಲ್ಲ ಉಂಗುರ, ಶಂಖ ಚಕ್ರ ಗದಾ ಆಯುಧಗಳು ಭಗವಂತನ ಚತುರ್ಭುಜಗಳಲ್ಲಿ. ಹಾಗೆ ಭಗವಂತನ ಕಂಠ ಶಂಖದಂತೆ ಇದೆ, ಅಲ್ಲಿ ತ್ರಿವಳಿಗಳಿದ್ದಾವೆ ಅಂತ ಧ್ಯಾನ ಮಾಡಬೇಕು. ಇನ್ನು ವದನಾರವಿಂದ, ಭಗವಂತನ ಮುಖ ಎಷ್ಟು ಅದ್ಭುತ. ಆ ಮುಖ ಯಾವತ್ತಿದ್ರೂ ಕೂಡ ನಮ್ಮನ್ನು ಅನುಗ್ರಹಿಸಲಿಕ್ಕೆ ಅಂತ ಅನುಗ್ರಹೋನ್ಮುಖವಾದ ಮುಖ ಅಂತ. ಆ ಮುಖದಲ್ಲಿ ಕೆಳತುಟಿ ಕೆಂಪಾಗಿದೆ, ಮೇಲ್ತುಟಿ ಮೊಗ್ಗಿನಂತಿರುವ ದಂತಪಂಕ್ತಿಗಳು, ಹಸನ್ಮುಖನಾಗಿದ್ದಾನೆ, ಸದಾ ಮಂದಹಾಸ ಬೀರ್ತಾ ಇದ್ದಾನಂತ. ಸಂಪಿಗೆ ಅಂಥ ನಾಸಿಕ, ಬಿಲ್ಲಿನಂತೆ ಬಾಗಿದ ಹುಬ್ಬು, ಅಂಥ ಅದ್ಭುತವಾದ ಹುಬ್ಬಿನ ಕೆಳಭಾಗದಲ್ಲಿ ಕಮಲದಂತೆ ಅರಳಿದ ಕಣ್ಣು, ಕಣ್ಣಿನಲ್ಲಿ ಕೃಪಾದೃಷ್ಟಿ, ಅಮೃತ ರಸ ಸಹಿತ ಕೃಪಾದೃಷ್ಟಿಯನ್ನು ನನ್ನ ಮೇಲೆ ಹರಿಸ್ತಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಮಂದಹಾಸ, ನಾಸಿಕ, ಹುಬ್ಬು, ಕಣ್ಣು. ಹುಬ್ಬಿಗೆ ತಕ್ಕ ಬಲಭಾಗ, ಎಡಭಾಗದಲ್ಲಿ ಮುಖಕ್ಕೆ 2 ಕಿವಿಗಳು,
ಚಕ್ಕುಲಿಯಂತೆ ದುಂಡಾದ ಕಿವಿಗಳನ್ನು ಧ್ಯಾನ ಮಾಡಬೇಕು. ಕಿವಿಗಳ ಕೆಳಭಾಗದಲ್ಲಿ ಮೀನಿನ ಆಕಾರದ ಕುಂಡಲ, ಆ ಕುಂಡಲಗಳಿಗಿದ್ದಂಥ ಹೊಳಪು ದಿಕ್ಕನ್ನೆಲ್ಲ ಬೆಳಗಿಸ್ತದಂತ ಅಂಥ ಅದ್ಭುತ ಆ ಕುಂಡಲ ಅಂತ ತಿಳಿಬೇಕು. ಹೀಗೆ ಮುಖ ಚಿಂತನೆ, ವದನಾರವಿಂದಂ, ಅನಂತ ಚಂದ್ರರ ಲಾವಣ್ಯವನ್ನ ಉಪೇಕ್ಷಿಸುವಂತೆ ಮಾಡ್ತದೆ. ಅಂಥ ಅದ್ಭುತ ಮುಖಚಂದ್ರ. ಧ್ಯಾಯೇಚ್ಚಿರಂ ಭಗವತೋ ವದನಾರವಿಂದಂ ಅಂತ ಹೇಳ್ತದೆ ಭಾಗವತ. ಮುಖದಲ್ಲಿ ಹಣೆಯಲ್ಲಿಟ್ಟಂತಹ ತಿಲಕ, ಗುಂಗುರು ಗುಂಗುರು ಕೂದಲು ವಿಶಾಲವಾಗಿವೆ. ಅಂಥ ದಟ್ಟ ಕೂದಲುಗಳನ್ನ ಬಂಗಾರದ ಕಿರೀಟ ಹಾಕೊಂಡಿದ್ದಾನೆ. ಆ ಬಂಗಾರದ ಕಿರೀಟ ಹಾಕಿದ್ದರಿಂದ ಅವೆಲ್ಲ ಒಳಗೋಗಿವೆ ಅಂತ ಧ್ಯಾನ ಮಾಡಬೇಕು. ಆ ಪರಮಾತ್ಮನ ಕಿರೀಟ ವಜ್ರ ಖಚಿತವಾದದ್ದು, ಅತ್ಯದ್ಭುತವಾದ ಕಿರೀಟ. ಅದರ ಬೆಳಕು ಎಲ್ಲ ದಿಕ್ಕನ್ನು ಬೆಳಗಿಸ್ತದಂತೆ. ಹೀಗೆ ಕೃಪಾದೃಷ್ಟಿ, ಮಂದಹಾಸ, ಹಣೆಯಲ್ಲಿಟ್ಟ ತಿಲಕ ಹಾಗೂ ಹುಬ್ಬಿಗೆ ತಕ್ಕ ಚಕ್ಕುಲಿಯಂತೆ ದುಂಡಾದ ಕರ್ಣಗಳು, ಮೀನಿನ ಆಕಾರದ ಕುಂಡಲ, ಕಪೋಲ ಭಾಗ, ಕಂಠ, ಶಂಖದಂಥ ಕಂಠ ತ್ರಿವಳಿಗಳಿಂದ ಸಹಿತವಾದದ್ದು, ಕೌಸ್ತುಭ, 12 ಸೂರ್ಯರಂತಿರುವ ಕೌಸ್ತುಭ, ಭುಜಗಳು ಹಾಗೂ 4 ಆಯುಧ, ಕೈಗಳಿಗೆ ಹಾಕಿದ ಕಡಗ, ಬೆರಳುಗಳಿಗಿರುವ ಉಂಗುರಗಳು, ಆ ಪರಮಾತ್ಮನ ಕರಚಿಂತನೆ. ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ, ಅನೇಕ ಹಾರಗಳು, ಪದಕಗಳು, ಗೋಡೆಯಂತೆ ದಷ್ಟಪುಷ್ಟವಾದ ಪರಮಾತ್ಮನ ಆ ಎದೆಯ ಭಾಗ, ತ್ರಿವಳಿಗಳಿರುವಂತಹ ಉದರ, ಮಡುವಿನಂತಿರುವ ನಾಭಿ, ನಾಭಿಯಲ್ಲಿರುವ ಕಮಲ ಚತುರ್ಮುಖ, ಕಟಿ ಪ್ರದೇಶ, ನಡುಪಟ್ಟಿ, ಪೀತಾಂಬರ, ತೊಡೆ, ಮೊಣಕಾಲು ಹಾಗೂ ಗುಲ್ಫ, ಅದೇ ರೀತಿ ಪ್ರಪದ, ಪಾದದ ನಖಗಳು. ಇದಿಷ್ಟು ಹೃದಯ ಕಮಲದಲ್ಲಿ ಧ್ಯಾನ ಮಾಡಬೇಕು ಅಂತಾನೆ ಭಗವಂತ. ಈ ಧ್ಯಾನ ಯೋಗ ಬಹಳ ಮುಖ್ಯವಾದದ್ದು ಭಾಗವತ 3ನೇ ಸ್ಕಂಧದಲ್ಲಿ. ಇದನ್ನು ಅಳವಡಿಸ್ಕೋ ಅಂತಾನೆ ದೇವಹೂತಿಗೆ. ಹಾಗಾಗಿ ದೇವಹೂತಿ ಧ್ಯಾನ ಯೋಗವನ್ನು ಅಳವಡಿಸ್ಕೊಳ್ತಾಳೆ ಅಂತ ಭಾಗವತದಲ್ಲಿ ಬರ್ತದೆ. ಒಂದಿಷ್ಟು ವೈರಾಗ್ಯದ ಉಪದೇಶ ಮಾಡ್ತಾನೆ. ಮನುಷ್ಯನಿಗೆ ದೇಹ ಸಂಬಂಧ, ಸಂಪತ್ತು, ಮನೆ ಇವುಗಳ ಮೇಲೆ ಅತಿಯಾದ ವೈರಾಗ್ಯ ಇರಬೇಕು. ಅವುಗಳ ಮೇಲೆ ಅತಿಯಾದ ಮೋಹ ಇದೆ ಹೊರತು ವೈರಾಗ್ಯ ಬರ್ತಾ ಇದೆ. ಅದರ ಅಶಾಶ್ವತತೆಯನ್ನು ಅರಿತು ಇದು ಹೇಯ ಅಂತ ಯಾವಾಗ ಮನುಷ್ಯ ವೈರಾಗ್ಯ ತಾಳ್ತಾನೆ, ಆಗ ನಮ್ಮ ಒಳಗಿರುವ ಭಕ್ತಿ, ದೇವರ ಬಗ್ಗೆ ಇರುವ ಶ್ರದ್ಧೆ ಅದು ದೃಢವಾಗ್ತದೆ. ಈಗೂ ನಾವು ಭಕ್ತರೇ, ದೇವರಿಗಿಲ್ಲ ಅಂತಲ್ಲ, ಆದ್ರೆ ಅದೃಢ ಭಕ್ತರು. ಈ ಸ್ಟೇಜ್ ಇದೆ, ಇದು ಅದೃಢ ಸ್ಟೇಜ್. ಈ ಹಂತವೇ ಅದೃಢವಾದ ಭಕ್ತಿ. ಇದಕ್ಕಿಂತ ಮೇಲ್ವಿಧವಾದ ಭಕ್ತಿ, ಮೇಲಿನ ಭಕ್ತಿ ಅಂದ್ರೆ ಅದು ದೃಢ ಭಕ್ತಿ. ದೃಢ ಭಕ್ತಿಗೆ ಬೇಕಾಗಿರೋದು ವೈರಾಗ್ಯ. ವೈರಾಗ್ಯತೋ ಭಕ್ತಿ ದಾರ್ಢ್ಯಂ ತೇನೋಪಾಸ ವಿಧೀಯತೆ. ಭಕ್ತಿ ದೃಢತೆ ವೈರಾಗ್ಯದಿಂದ ಮಾತ್ರ ಸಾಧ್ಯ. ವೈರಾಗ್ಯ ಅಂದ್ರೆ ಏನರ್ಥ? ವೈರಾಗ್ಯ ಅಂದ್ರೆ ಅದನ್ನು ವಿವರಣೆ ಕೊಡುತ್ತದೆ ಭಾಗವತ. ಆ ವಸ್ತುಗಳ ಮೇಲೆ ಮಾನಸಿಕವಾಗಿ ನಾವಿಟ್ಟ ಅತಿಯಾದ ಆಸಕ್ತಿಯನ್ನು ಬಿಡೋದೇ ವೈರಾಗ್ಯ. ಅದು ದೇವರ ಪ್ರೀತಿಗಾಗಿ. ಅವನು ಎಷ್ಟು ಹೇಳಿದಾನೋ, ಶಾಸ್ತ್ರ ಹೇಳಿದೆ ಎಷ್ಟೋ ಅಷ್ಟನ್ನು ಅನುಭವಿಸ್ತಾ ಇದ್ರೆ ಸಾಕು. ಈಗಲೇ ಉಪವಾಸ ಇದ್ಬಿಡು 300 ದಿವಸ ಅಂತ ಶಾಸ್ತ್ರ ಎಲ್ಲೂ ಹೇಳಲ್ಲ. ಬಟ್ಟೆ ಹಾಕೊಳ್ಬೇಡ ಅಂದ್ರೆ ವೈರಾಗ್ಯ ಅಂತ ಶಾಸ್ತ್ರ ಹೇಳಲ್ಲ. ವಿವಾಹ ಮಾಡ್ಕೊಳ್ಬೇಡ ಅಂತ ಹೇಳಲ್ಲ. ನೀನು ಅಲ್ಲಲ್ಲಿ ಬೇಕಾದದ್ದನ್ನ ಅನುಭವಿಸಬೇಡ, ಉಪವಾಸ ವನವಾಸ ಇದ್ದು ದೇಹವನ್ನ ಹಿಂಸೆ ಮಾಡಿ 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 ಬಿಟ್ಬಿಡು ಅಂತ ಹೇಳಲ್ಲ. ಅದು ವೈರಾಗ್ಯ ಅಲ್ಲವೂ ಅಲ್ಲ. ಮತ್ತೆ ವೈರಾಗ್ಯ ಅಂದ್ರೆ ಯಾವ ತರಹ? ಭಾಗವತದ ದೃಷ್ಟಿ, ಯಾವುದನ್ನ ಎಷ್ಟು ಬೇಕೋ ದೇವರ ಪ್ರೀತಿಗಾಗಿ ಅಷ್ಟನ್ನು ಉಪಭೋಗಿಸು, ಅದು ವೈರಾಗ್ಯನೇ. ಯಾವುದು ಬೇಡವೋ ಅದನ್ನ ಬೇಡ ಅಂತ ಮೊದಲು ತೀರ್ಮಾನಿಸಿ ಅದನ್ನ ದೂರ ಸರಿಸಲಿಕ್ಕೆ ನೋಡು, ಇದು ಒಂದು ವೈರಾಗ್ಯ. ಹಾಗಾಗಿ ವೈರಾಗ್ಯದ ವಿವರಣೆಯನ್ನ ಬಹಳ ಚೆನ್ನಾಗಿ ಹೇಳ್ತಾನೆ ಕಪಿಲ. ದೇಹ ಇದು ಎಷ್ಟು ಬೇಕು ನಿನಗೆ? ದೋಣಿಯನ್ನು ಎಲ್ಲರೂ ಎಷ್ಟು ಉಪಯೋಗಿಸ್ತಾರೆ? ನದಿ ದಾಟ್ಲಿಕ್ಕೆ, ಸಮುದ್ರ ದಾಟ್ಲಿಕ್ಕಷ್ಟೆ.
ದಾಟಿ ದಡ ಸೇರಿದ ಮೇಲೆ ಮತ್ತೆ ಆ ದೋಣಿಯನ್ನ ಏನಿದು ಅದ್ಭುತ ದೋಣಿ ನನ್ನ ದಾಟಿಸ್ತು ಅಂತ ತಲೆ ಮೇಲೆ ಇಟ್ಕೊಂಡು ಹೋದ್ರೆ ಏನಾಗ್ತದೆ ಪರಿಸ್ಥಿತಿ. ಈ ದೇಹವು ದೋಣಿ ಇದ್ದ ಹಾಗೆ, ಮಾನವ ದೇಹ ದೋಣಿ, ಸಂಸಾರ ಅನ್ನೋದು ಸಾಗರ ಪ್ರವಾಹ, ಇದು ದಾಟಬೇಕಾಗಿದೆ ನಾವೆಲ್ಲ. ಇದಕ್ಕೆ ದೋಣಿಯಂತೆ ಪರಮಾತ್ಮ ದೇಹ ಕೊಟ್ಟು ಕಳಿಸಿರ್ತಾನೆ. ದಾಟ್ಲಿಕ್ಕೆ ಎಷ್ಟು ಬೇಕೋ ಅಷ್ಟಿದ್ರ ಮೇಲೆ ನಾವು ಆಸಕ್ತಿ ತೋರಿದರೆ ಸಾಕು. ನಮ್ದು ಆಸಕ್ತಿ ಅತಿಯಾಗಿದೆ. ಕೂದಲು ಬೆಳ್ಳಗಾದ್ರೆ ಯಾಕಾಯ್ತು ಅಂತ ಚಿಂತೆ, ಅಂದ್ರೆ ದೇಹದ ಮೇಲೆ ಆಸಕ್ತಿ. ಹಲ್ಲು ವಯಸ್ಸಾಗಿ ವಯಸ್ಸಾಗಿ ಮುಪ್ಪು ಬಂದದ್ರಿಂದ ಮುರಿದಿರ್ತಾವೆ, ಆದ್ರೂ ಹಲ್ಲು ಯಾಕೆ ಮುರಿತು ಅಂತ ಚಿಂತೆ. ಬೆಳ್ಳಗಾದ್ರೆ ಚಿಂತೆ, ಹಲ್ಲು ಮುರಿದ್ರೆ ಚಿಂತೆ, ದೇಹ ಸ್ವಲ್ಪ ಸುಕ್ಕುಗಟ್ಲಿಕ್ಕೆ ಶುರು ಆಗಿರ್ತದೆ ವಯಸ್ಸಾಗಿ, ಆದ್ರೂ ಕೂಡ ಅಯ್ಯೋ ದೇಹ ಯಾಕೋ ಸುಕ್ಕುಗಟ್ತಾ ಇದೆ ಅಂತ. ಯಾಕೆಂದ್ರೆ ಅಷ್ಟು ಅದರ ಮೇಲೆ ಅಭಿಮಾನ, ಆಸಕ್ತಿ. ಇದು ಬೇಕೇ? ವಜ್ರ ಎಷ್ಟು ಕಠೋರ ಆದ್ರೂ ಕಾಲ ಕಳೆದಂತೆ ವಜ್ರವೂ ಕೂಡ ತನ್ನ ಅವಸ್ಥೆಯನ್ನ ಜೀರ್ಣ ಮಾಡ್ಕೊಳ್ತದಂತೆ. ವಜ್ರದ ಸ್ಥಿತಿನೇ ಹೀಗೆ ಅಂದಮೇಲೆ ದೇಹ ಏನಾಗ್ಬೇಡಿ. ಇದು ಉಪ್ಪು, ಹುಳಿ, ಖಾರ ಇವುಗಳನ್ನ ತಿಂದು ಈ ಬೆಳೆದಿದೆ. ತಾಯಿ ದೇಹದೊಳಗೂ ಹಾಗೆ ಬೆಳೆದಿದ್ದು. ಇಲ್ಲಿ ಮಾಂಸ, ಮಜ್ಜ, ಮೇಧಸ್ಸು ಇವೆಲ್ಲ ಬೆಳೆದದ್ದೇ ತಾಯಿ ದೇಹದಲ್ಲಿ, ತಾಯಿ ಗರ್ಭದೊಳಗಿರುವಾಗ. ಆ ಗರ್ಭದ ಚೀಲದಲ್ಲಿ ಮಲಗಿದ್ವಿ ನಾವೆಲ್ಲ ದೇಹ ಪಡ್ಕೊಳ್ಳುವಾಗ. ಬಹಳ ಶೋಚನೀಯ ಸ್ಥಿತಿಯಲ್ಲಿ ಇದ್ವಿ ಅಂತದೆ ಭಾಗವತ. ಸರ್ವಕಾಲದಲ್ಲಿ ದುಃಖ ಇದೆ ಅಂತ ಆವಾಗ. ಮೊದಲನೇ ದಿನದಿಂದ ಆರಂಭ ಮಾಡಿ ಕಲಲ, ಬುದ್ಬುದ ಎಲ್ಲ ಅವಸ್ಥೆಗಳಲ್ಲಿಯೂ ತಾಯಿ ಗರ್ಭದಲ್ಲಿ ದುಃಖ ಅನುಭವಿಸಿದ್ದೇವಂತೆ. ಇಂಥ ಪರಿಸ್ಥಿತಿ. ಹಾಗಾಗಿ ಮಲಮೂತ್ರದ ಕೂಪದ ಮೇಲೆ ಮಲಗಿಸಿರ್ತದಂತೆ ಈ ದೇಹವನ್ನ ತಾಯಿ ಗರ್ಭದೊಳಗೆ. ಆಲೋಚನೆ ಮಾಡಿ, ಎಷ್ಟು ದೇಹಾಭಿಮಾನ, ಎಷ್ಟು ಆ ದೇಹದಲ್ಲಿರುವ ಪ್ರತಿ ಅಂಗಾಂಗ ಅವಯವಗಳ ಮೇಲೆ ಅಭಿಮಾನ. ಬೇಕೇ ಇದು? ಇಷ್ಟ ಆಸಕ್ತಿ ಅವಶ್ಯಕತೆ ಇದೇನೆ? ಇದರ ಕಡೆ ಇಷ್ಟು ಮನಸ್ಸನ್ನು ಹಾಕಿದ್ರೆ ದೇವರ ಕಡೆಯಲ್ಲಿ ಮನಸ್ಸು ಹಾಕ್ಲಿಕ್ಕಾದ್ರೂ ಸಮಯ ಸಿಗ್ತದೆ? ಸಾಧ್ಯವೇ ಇಲ್ಲ. ಭಗವಂತನ ಕಡೆ ಅತಿ ಹೆಚ್ಚು ಮನಸ್ಸನ್ನು ಹಾಕ್ಲಿಕ್ಕೆ ಸಮಯ ಮೀಸಲಿಡಬೇಕಾದ್ರೆ ನಮ್ಮ ದೇಹದ ಮೇಲೆ ನಾವು ಮಾಡ್ತಾ ಇರುವ ಅತಿಯಾದ ಆಸಕ್ತಿ, ಅವುಗಳ ಪೋಷಣೆ, ಪಾಲನೆ, ಅವುಗಳ ಕಡೆ ಸ್ವಲ್ಪ ದೂರ ಮಾಡ್ತಾ ಮಾಡ್ತಾ ಬರಬೇಕು. ಅದನ್ನ ಕಪಿಲ ಹೇಳ್ತಾನೆ, ಮಾಡಿ ನೋಡು. ಅತಿಯಾದ ಆಸಕ್ತಿ ಅದರ ಮೇಲೆ ಇಟ್ಟಿದೆಯೇ ಬಿಟ್ಟು ನೋಡು, ನೀನು ಎಷ್ಟು ನಿರಾಳ ಆಗ್ತಿ ನಿನ್ನ ಮನಸ್ಸಿನಿಂದ ಅಂತ. ವೈರಾಗ್ಯದಲ್ಲಿ ಖುಷಿ ಬಹಳ ಇದೆ, ಆಸಕ್ತಿಯಲ್ಲಿ ದುಃಖ ಬಹಳ ಇದೆ. ಭೋಗದಲ್ಲಿ ದುಃಖ ಬಹಳ ಇದೆ, ಭೋಗದಲ್ಲಿ ರೋಗ ಇದೆ. ಯೋಗದಲ್ಲಿ ಸಾಧನೆ, ಭಗವಂತನ ಜ್ಞಾನ, ಭಗವಂತನ ಅನುಗ್ರಹ ಇದೆ. ಭೋಗ, ಯೋಗ ಇವೆರಡರಲ್ಲಿ ಭೋಗವೋ ರೋಗವೋ ಅಂತ ಆಲೋಚನೆ ಮಾಡಿ ವೈರಾಗ್ಯ ತಾಳಿ. ಇದೆಲ್ಲ ಭಾಗವತ ಕೊಡುವಂತಹ ಮಾರ್ಮಿಕವಾದ ಸಂದೇಶ, ವೈರಾಗ್ಯ ಯೋಗ. ಆಮೇಲೆ ತತ್ವಗಳ ಪರಿಚಯ ಆಗಬೇಕು. ತತ್ವ ಅಂದ್ರೆ ಯಾವುದು ಪ್ರಮಿತಿಗೆ ವಿಷಯವಾಗ್ತದೆ ಅದು ತತ್ವ. ಯಾವುದು ಮೂರು ಕಾಲದೊಳಗೆ ಯಾವುದಾದ್ರೂ ಒಂದು ಕಾಲದ ಸಂಪರ್ಕ ಇದೆ ಅಂತ ಆದ್ರೆ ಅದೆಲ್ಲ ತತ್ವ. ಮೂರೂ ಕಾಲದ ಸಂಬಂಧ ಯಾವುದಕ್ಕಿಲ್ಲ ಅದು ಅತತ್ವ. ಅದರಲ್ಲಿ ಪ್ರಧಾನ ಯಾವುದು? ಇಡೀ ಜಗತ್ತನ್ನೆಲ್ಲ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರೋ ತತ್ವ ಇದೆಯಲ್ಲ, ಅದು ಪ್ರಧಾನ ತತ್ವ. ಸ್ವತಂತ್ರನಾದಂಥ ಪರಮಾತ್ಮ. ಸ್ವತಂತ್ರೋ ಭಗವಾನ್ ವಿಷ್ಣು ಅಂತ ಹೇಳ್ತಾರೆ. ಉಳಿದೆಲ್ಲ ಅವನ ಅಧೀನವೇ ಅಂತೆ. ಆ ಒಬ್ಬ ಪರಮಚೇತನ ಸ್ವತಂತ್ರನಾದ್ರೆ ಉಳಿದೆಲ್ಲ ಅವನ ಅಧೀನ. ಸೃಷ್ಟಿಯೆಲ್ಲ ಅವ ಮಾಡಿದ ಸ್ವತಂತ್ರ. ಆದ್ರೆ ಸೃಷ್ಟಿಯ ಉಪಭೋಗ ಅಂದ್ರೆ ಇಲ್ಲೇನಿದ್ರು ಇದರ ಅನುಭವ ಇದೆಲ್ಲ ಚೇತನಿಗೆ ಕೊಡ್ತಾನೆ. ಆನಂದ ಪೂರ್ಣ ಆದ್ದರಿಂದ ಸೃಷ್ಟಿ ಮಾಡಿ ಇದರಿಂದ ಏನೋ ಲಾಭ ಪಡೆಯೋದು ಅವನಿಗಿಲ್ಲಂತೆ. ಅದಕ್ಕೆ ಅವನು ಸ್ವತಂತ್ರ, ಪೂರ್ಣ, ಆಪ್ತಕಾಮ ಅಂತ ಕರೀತಾರೆ ಅವರನ್ನು. ನಾವೆಲ್ಲ ಅಸ್ವತಂತ್ರರು, ಅಲ್ಪಶಕ್ತರು, ಜಡ. ಇಲ್ಲೇನಾದ್ರೂ ಬಂದಿದೆ ಅಂದ್ರೆ ಅದು ನಾವು ಉಪಭೋಗಿಸ್ಲಿ, ನಮ್ಮ ಕರ್ಮದ ಅನುಭವವನ್ನು ಮಾಡಿಕೊಳ್ಳಿ ಅಂತ ಮಾಡಿರ್ತಾರೆ. ಇದೆಲ್ಲ ತತ್ವದ ತಿಳುವಳಿಕೆ ಅಂತ ಕರೀತಾರೆ ಇದಕ್ಕೆ. ಇದನ್ನೆಲ್ಲ ಮಾಡಿಕೊಳ್ಳಿ ಅಂತ ಭಾಗವತದಲ್ಲಿ ಕಪಿಲ ಹೇಳ್ತಾ ಬರ್ತಾನೆ. ಎಲ್ಲವೂ ಪ್ರಸ್ತುತವೇ ಇವತ್ತಿಗೆ.
ನಾವು ಉದಾಹರಣೆಗಳನ್ನು ನೋಡ್ಕೊಳ್ತಾ ಹೋಗ್ಬೇಕು. ಲೌಕಿಕದಲ್ಲಿ ಹಣದ ಅನಿವಾರ್ಯತೆ ಎಷ್ಟು ನಮಗೆ, ಮನೆ ಅನಿವಾರ್ಯತೆ ಎಷ್ಟಿದೆ, ವಾಹನದ ಅನಿವಾರ್ಯತೆ ಎಷ್ಟಿದೆ ಅಂತ ನಾವೇ ತಾನೇ ಅದರ ಬಗ್ಗೆ ಆಲೋಚನೆ ಮಾಡಿ ಮಾಡಿ ಅವುಗಳನ್ನು ಪಡಿತೇವೆ ಪ್ರಯತ್ನ ಪಟ್ಟು. ಹಾಗೆ ಒಂದು ಅಂತರ್ಮುಖವಾದ ಆಲೋಚನೆ ಬೆಳೆಸ್ಕೊಳ್ಬೇಕು. ನಾವು ಯಾರು, ನಮ್ಮ ತನ ಏನು, ನಾವು ಯಾವುದನ್ನು ಮಾಡಬೇಕು ಅಂತ ಭೂಮಿಗೆ ಬಂದ್ವಿ, ಬರಿಸಿದ ಯಾಕೆ ಭಗವಂತ ನಮ್ಮನ್ನ, ಇದ್ರ ಹಿಂದಿರುವಂತಹ ಕರ್ಮವ, ಆ ಕರ್ಮ ನಾವು ಮಾಡಿದ್ದ, ಅದು ನಮ್ಮ ಅಧೀನನ, ಇದನ್ನು ಕಳ್ಕೊಳ್ಳೋದು ಹೇಗೆ, ಇದೆಲ್ಲದರ ಅಂತರ್ಮುಖ್ಯ ಆಲೋಚನೆ ನಮಗೆ ಬಹಳ ಮುಖ್ಯ. ಅದನ್ನೆಲ್ಲ ಭಾಗವತ ತಿಳಿಸಿ ನಮಗೆ ದೇವಹೂತಿಗೆ ಕಪಿಲ ಮಾಡಿದ ಉಪದೇಶದ ಪ್ರಭಾವ ಹೇಳಿ ಕೊನೆಗೊಳಿಸುವಾಗ, ಯೈದ ಮನುಶೃಣೋತಿ ಯೋಭಿದತ್ತೆ ಕಪಿಲ ಮುನೇರ್ ಮತಮಾತ್ಮ ಯೋಗ ಗುಹ್ಯಂ ಭಗವತ ಕೃತಧೀ ಸುಪರ್ಣಕೇತೌ ಉಪಲಭತೆ ಭಗವತ್ಪದಾರವಿಂದಂ. ಕಪಿಲ ಮುನಿಯ ಈ ಯೋಗವನ್ನ, ಬಹಳ ಗುಹ್ಯವಾದ ಗುಪ್ತವಾದ ಯೋಗವನ್ನು ಯಾರು ಶ್ರವಣ ಮಾಡ್ತಾರೆ ಅವರಿಗೆ ಭಗವತ್ಪದಾರವಿಂದಂ, ಭಗವಂತನ ಪಾದಕಮಲಗಳ ಪ್ರಾಪ್ತಿ ಆಗ್ತದೆ ಅಂತ ಫಲ ಹೇಳಿದೆ. ದೇವಹೂತಿ ತಾಯಿಯಾಗಿಯೂ ಮಗನಿಂದ ಉಪದೇಶ ಪಡಿತಾಳೆ. ಯಾಕಂದ್ರೆ ಮಗ ಸರ್ವೋತ್ತಮ ಸರ್ವಜ್ಞ ಅಂತ ಗೊತ್ತಾಯ್ತವಳಿಗೆ. ಉಪದೇಶದ ಪ್ರಭಾವದಿಂದ ನದಿಯಾಗಿ ಹರಿದ್ಲಂತೆ. ಉಪದೇಶ ಮಾಡಿದ ಸ್ಥಳ ಭಾರತ ದೇಶದಲ್ಲಿದೆ. ಇವತ್ತಿಗೂ ಅದನ್ನೇ ಮಾತೃಗಯ ಅಂತ ಇವತ್ತು ಕರೀತಾರೆ. ಬಿಂದು ಸರೋವರ, ಇವತ್ತಿಗೂ ಅಲ್ಲೊಂದು ಸರೋವರ ಇದೆ, ಅದು ಬಿಂದು ಸರೋವರ ಅಂತ. ಆ ಸ್ಥಳದಲ್ಲಿ ಕಪಿಲ ಉಪದೇಶ ಮಾಡಿದ. ಇಂಥ ಅದ್ಭುತವಾದ ಕಪಿಲ ಗೀತೆ ಭಾಗವತದಲ್ಲಿ ನಮಗೆ ಸಂದೇಶ ನೀಡ್ತಾ ಇದೆ. ಇವತ್ತು ಇಷ್ಟನ್ನು ತಿಳಿಸಿದ್ದೇನೆ. ನಾಳೆ ಮತ್ತೆ 4ನೇ ಸ್ಕಂದದಲ್ಲಿ ಬರುವಂತೆ ದಕ್ಷ ಪ್ರಜಾಪತಿಯ ಚರಿತ್ರೆ, ಧ್ರುವಕುಮಾರನ ಉಪಾಖ್ಯಾನ, ಇವೆಲ್ಲ ನಾವು ಹ್ಯಾಕ್ ತಿಳ್ಕೊಳ್ಬಹುದು, ಎಷ್ಟು ಅಳವಡಿಸ್ಕೊಳ್ಳಿಕ್ ಸಾಧ್ಯ, ಈ ಮುಖವಾಗಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಈ ಭಾಗವತ ಸಪ್ತಾಹ ಚಾತುರ್ಮಾಸ್ಯದ ಪರ್ವಕಾಲದಲ್ಲಿ ನಡೀತಾ ಇದೆ. ಶ್ರೀಪಾದರಾಜ ಮಠಾಧೀಶರು ಪೂಜ್ಯ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರು, ಪೂಜ್ಯರಾದ ಸುಜಯ ನಿಧಿ ಶ್ರೀಪಾದಂಗಳವರು ವಿಶೇಷವಾಗಿ ಜ್ಞಾನಯಜ್ಞ ಎಲ್ಲ ಸಜ್ಜನರಿಗೋಸ್ಕರ, ಅದು ಕೂಡ ಅಂತರ್ಜಾಲದ ಮೂಲಕ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆ ಇಬ್ಬರು ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಇವತ್ತಿನ ಉಪಾಖ್ಯಾನ, ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.